ವೇದಿಕೆ ಮೇಲೆ ಉಪಸ್ಥಿತಿರುವ ಎಲ್ಲ ಅಧಿಕಾರಿ ವರ್ಗದವರು ಮತ್ತು ನನ್ನ ಮುಂದೆ ಬಂದಿರೋದು ಎಲ್ಲ ಮಾಸ್ಟರ್ ಟ್ರೈನರ್ಸ್, ನಮ್ಮ ಪ್ರೆಸ್ ಆ್ಯಂಡ್ ಮೀಡಿಯಾ ಫ್ರೆಂಡ್ಸ್, ನಮ್ಮ ಆರ್ಟಿಸ್ಟ್ ಆ್ಯಂಡ್ ಟೀಚರ್ಸ್ ಮತ್ತು ಇನ್ನಿತರ ಎಲ್ಲ ಪ್ರತಿಯೊಬ್ಬರಿಗೆ ನಾವು ನಮಸ್ಕಾರವನ್ನು ಹೇಳ್ತಾ, ಇಟ್ ಗಿವ್ಸ್ ಮಿ ಇಮೆನ್ಸ್ ಪ್ರೈಡ್ ಆ್ಯಂಡ್ ಪ್ಲೆಜರ್ ಟು ಇನಾಗ್ರೇಟ್ ದಿಸ್ ಪ್ರೋಗ್ರಾಮ್ ಟುಡೇ. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಸಡನ್ಲಿ ನಿಮಗೆ ಕಮ್ಯುನಿಕೇಟ್ ಆಗಿದೆ, ಸಡನ್ಲಿ ಬಂದು ಆರಾಮಾಗಿ AC ಕೂತಿದ್ದೀರಿ ತಾವೆಲ್ಲರೂ. ಏನು ಕಾರ್ಯಕ್ರಮ ಏನೋ ಇರಲಿ, ಕೆಲಸದಿಂದ ಸ್ವಲ್ಪ ವಿರಾಮ ಸಿಕ್ಕಿದೆ ಅಂತ ಅನ್ಕೊಂಡು ಬರಬಾರ್ದು. ದಿಸ್ ಇಸ್ ನಾಟ್ ಅ ಬ್ರೇಕ್ ಫ್ರಮ್ ರೂಟೀನ್, ದಿಸ್ ಇಸ್ ಅ ಲರ್ನಿಂಗ್ ಪ್ರೋಗ್ರಾಮ್ ಇದೆ. ಈ ರೀತಿ 3 ದಿನ ನಿಮ್ಮೆಲ್ಲರಿಗೆ ಇಲ್ಲೇ ಉಳಿಸಿ ನಾವು ಟ್ರೈನಿಂಗ್ ಕೊಡ್ತಾ ಇದ್ದೀವಿ ಅಂದರೆ ನೀವು ಏನು ಮಹತ್ವ ಇದೆ ಅಂತ ಅರ್ಥ ಮಾಡ್ಕೊಳ್ಬೇಕು. ವಾಟ್ ಈಸ್ ದ ಇಂಪಾರ್ಟೆನ್ಸ್ ವಿ ಆರ್ ಅಸೈನಿಂಗ್ ಟು ದಿಸ್ ಪ್ರೋಗ್ರಾಮ್, ವಾಟ್ ಈಸ್ ದ ಇಂಪಾರ್ಟೆನ್ಸ್ ವಿ ಆರ್ ಅಸೈನಿಂಗ್ ಟು ಯೋರ್ ಅಂಡರ್ಸ್ಟ್ಯಾಂಡಿಂಗ್, ಅದ್ರ ಬಗ್ಗೆ ನೀವು ಅರ್ಥ ಮಾಡಿಕೊಂಡು ಈ ಒಂದು ಟ್ರೈನಿಂಗಲ್ಲಿ ಖುಷಿಯಿಂದ ಭಾಗವಹಿಸಬೇಕಾಗಿರೋದು. ತಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಇಟ್ ಈಸ್ ಬೇಸಿಕ್ಲಿ ಡಿಸೈನ್ಡ್ ಟು ಅಡ್ರೆಸ್ ದ ಟ್ರೈಬಲ್ ಪಾಪ್ಯುಲೇಷನ್. ನಮ್ಮ ಇಡೀ ಭಾರತದಲ್ಲಿ 1 ಲಕ್ಷಕ್ಕಿಂತ ಜಾಸ್ತಿ ವಿಲೇಜಸ್ ಮೇಲೆ ಫೋಕಸ್ ಮಾಡ್ತಾ ಇರೋದು. 30 ರಾಜ್ಯದಲ್ಲಿ 550 ಜಿಲ್ಲೆಗಳಲ್ಲಿ ಮತ್ತು 3000 ಬ್ಲಾಕ್ಸ್ ಅಥವಾ ತಾಲೂಕುಗಳಲ್ಲಿ ಇದು ಫೋಕಸ್ ಆಗ್ತಾ ಇರೋದು ಕಾರ್ಯಕ್ರಮ. ಇದರಲ್ಲಿ ಈಗಾಗಲೇ JD ಸೋಷಿಯಲ್ ವೆಲ್ಫೇರ್ ಆಗಲಿ ಮತ್ತು ನಮ್ಮ ರೂವಾರಿ ಅಧಿಕಾರಿ ಯಾರಿದ್ದಾರೆ ಅವ್ರನ್ನೂ ಬಂದು ಮಾತಾಡಿದ್ದಾರೆ. ಈಗಾಗಲೇ ಅವ್ರು ಹೇಳಿದ್ದಾರೆ ಏನು ಕಾಂಟೆಕ್ಸ್ಟ್ ಇದೆ, ಏನು ಟ್ರೈನಿಂಗ್ ಇದೆ ಅಂತ. ಅದ್ರ ಜೊತೆಗೆ ನಾನು 2-3 ವಿಷಯ ತಮ್ಮೆಲ್ಲರಿಗೆ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ತಾವೆಲ್ಲರೂ ಈಗ ಆದಿ ಕರ್ಮಯೋಗಿ ಆಗೋಕ್ಕೆ ಟ್ರೈನಿಂಗ್ ತಗೊಳ್ತಾ ಇರೋದು. ಆಲ್ ಗೌರ್ಮೆಂಟ್ ಅಫಿಷಿಯಲ್ಸ್ ಅಟ್ ಡಿಸ್ಟ್ರಿಕ್ಟ್ ಲೆವೆಲ್, ಅಟ್ ತಾಲೂಕು ಲೆವೆಲ್ ವಿಲ್ ಬಿ ಟ್ರೈನ್ಡ್. ಎಸ್ಪೆಷಲಿ ಈ 5 ಡಿಪಾರ್ಟ್ಮೆಂಟ್, ನಮ್ಮ ಜಲ್ ಜೀವನ್ ಮಿಷನ್ ಮಾಡ್ತಾ ಇರೋದು, ರೂರಲ್ ವಾಟರ್ ಸಪ್ಲೈ ಇರಬಹುದು, ನಮ್ಮ CDPOs ಆ್ಯಂಡ್ ಅದರ್ WCD ಇಲಾಖೆದ ಅಧಿಕಾರಿಗಳು ಇರಬಹುದು, RDPR ಇಲಾಖೆನವರು ಇರಬಹುದು. ಈ ರೀತಿ ಒಂದು 5 ಇಲಾಖೆ, ಟ್ರೈಬಲ್ ವೆಲ್ಫೇರ್ ಆ್ಯಂಡ್ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್, 5 ಇಲಾಖೆಗಳಿಗೆ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ನೀವು ಮುಂದೆ ಹೋಗ್ತಾ ರೂವಾರಿ ಆಗ್ತೀರಿ. ಯು ವಿಲ್ ಗೋ ಆಸ್ ಆದಿ ಕರ್ಮಯೋಗೀಸ್, ಯು ವಿಲ್ ಟೈ ಅಪ್ ವಿತ್ ಲೋಕಲ್ಸ್, ಸಿಟಿಸನ್ಸ್ ಯಾರಿದ್ದಾರೆ, ಯುವ ನೇತಾಗಳು ಯಾರಿದ್ದಾರೆ, ಅಲ್ಲಿ ಶಿಕ್ಷಕರು ಇರಬಹುದು, ಡಾಕ್ಟರ್ಸ್ ಇರಬಹುದು, ಸೋಷಿಯಲ್ ವರ್ಕರ್ಸ್ ಇರಬಹುದು, ಅವ್ರ ಜೊತೆ ನೀವು ಕೈ ಜೋಡಿಸಿ ಅವ್ರು ನಿಮಗೆ ಆದಿ ಸಹಯೋಗಿಯಾಗಿ ನಿಮ್ಮ ಜೊತೆ ಕೆಲಸ ಮಾಡಬೇಕಾಗಿರೋದು. ಯಾಕೆ ನಮ್ಮ ಜಿಲ್ಲೆಯಲ್ಲಿ 3% ಮಾತ್ರ ಇರಬಹುದು ಟ್ರೈಬಲ್ ಪಾಪ್ಯುಲೇಷನ್. ಆದರೂ ನಾವು ಸೋಷಿಯೋ ಎಕನಾಮಿಕ್ ಎಡ್ಯುಕೇಷನಲ್ ಪ್ಯಾರಾಮೀಟರ್ಸ್ ನೋಡುವಾಗ ಜನರಲ್ ಅಥವಾ ಯಾವುದಾದ್ರೂ ನಾರ್ಮಲ್ ಲೆವೆಲ್ ನೀವು ನೋಡ್ತೀರಾ, ಆವರೇಜ್ ನಮ್ಮ ಜಿಲ್ಲೆಯಲ್ಲಿ ಅವ್ರಿಗಿಂತ ಕಡಿಮೆ ಇರುತ್ತೆ. ಅವ್ರಿಗೆ ಹೇಗೆ ನಾವು ನೇರವಾಗಿ ಮೇನ್ ಸ್ಟ್ರೀಮ್ಗೆ ತರಬಹುದು, ಪ್ರತಿಯೊಂದು ಕೇಂದ್ರ ಸರ್ಕಾರದ್ದು ಇರಬಹುದು, ರಾಜ್ಯ ಸರ್ಕಾರದ್ದು ಇರಬಹುದು, ಪ್ರತಿಯೊಂದು ಯೋಜನೆ ಅಡಿಯಲ್ಲಿ ಅವ್ರು ಹೇಗೆ ತರಬಹುದು, ಹೌ ಕ್ಯಾನ್ ವಿ ಎನ್ಶೋರ್ ದಟ್ ಎವ್ರಿ ಬೆನಿಫಿಟ್ ಆಫ್ ದ ಗವರ್ಮೆಂಟ್ ರೀಚಸ್ ದ ಲಾಸ್ಟ್ ಮೈಲ್, ಅದ್ರ ಬಗ್ಗೆ ನಿಮಗೆ ಟ್ರೈನಿಂಗ್ ಕೊಡ್ತಾ ಇರೋದು. ನಿಮ್ಮ ಇಲಾಖೆಗೆ ಮಾತ್ರ ಸೀಮಿತ ಇಲ್ಲದೆ ಬೇರೆ ಬೇರೆ ರೀತಿ ಸ್ಕಾಲರ್ಶಿಪ್ಸ್ ಇರಬಹುದು, ಬೇರೆ ಬೇರೆ ರೀತಿ ಯೋಜನೆಗಳು ಇರಬಹುದು, ಅದ್ರ ಬಗ್ಗೆನೂ ನಿಮ್ಗೇನೂ ಅರಿವು ಇರೋ ರೀತಿ ನಿಮ್ಮ ಮುಖಾಂತರ ಈ ಆದಿ ಸಹಯೋಗಿಯೊಂದಿಗೆ ಮತ್ತು ನಿಮ್ಮ ಜೊತೆ ನಿಮ್ಮ ಸಾಥ್ ಕೊಡೋಕ್ಕೆ ಆದಿ ಸಾಥಿಗಳು ಅಂತ ಹೇಳಿದ್ದಾರೆ. ಟ್ರೈಬಲ್ ಲೀಡರ್ಸ್ ಇರಬಹುದು, ಸ್ವಸಹಾಯ ಸಂಘಗಳಲ್ಲಿ ಇರೋದು ಲೀಡರ್ಸ್ ಇರಬಹುದು, ವಾಲಂಟಿಯರ್ಸ್ ಇರಬಹುದು, NGO ಪಾರ್ಟ್ನರ್ಸ್ ಇರಬಹುದು, ಗ್ರೌಂಡ್ ಲೆವೆಲ್ ವಾಲಂಟಿಯರ್ಸ್ ಇರಬಹುದು, ಗ್ರಾಮ ಪಂಚಾಯತಿ ಮೆಂಬರ್ಸ್ ಇರಬಹುದು, ಅವರೆಲ್ಲರೂ ನಿಮ್ಮ ಜೊತೆ ಸಹಕಾರ ಕೊಟ್ಟು ಈ ಒಂದು ಯೋಜನೆ ಅಡಿಯಲ್ಲಿ ಟ್ರೈನಿಂಗ್, ಇಂಟೆನ್ಸ್ ಟ್ರೈನಿಂಗ್ ಕೊಡ್ತಾರೆ. ಟ್ರೈನಿಂಗ್ ಆದಮೇಲೆ ಸಾಕಷ್ಟು ಅರಿವು ಮೂಡಿಸೋದು ಕಾರ್ಯಕ್ರಮಗಳು ಇರುತ್ತೆ. ನಾವು ಆ 3% ಏನಿದೆ ಅದರಲ್ಲಿ ಕ್ಯಾನ್ ವಿ ಐಡೆಂಟಿಫೈ ಕಲ್ಚರಲ್ ಲೀಡರ್ಸ್, ಕ್ಯಾನ್ ವಿ ಐಡೆಂಟಿಫೈ ಯೂತ್ ಐಕಾನ್ಸ್, ಕ್ಯಾನ್ ವಿ ಐಡೆಂಟಿಫೈ ವಿದಿನ್ ದ ಕಮ್ಯುನಿಟಿ ಅವ್ರಿಗೆ ಇನ್ಸ್ಪೈರ್ ಆಗೋ ರೀತಿ ಮಾಡಿಸೋದು. 100% ಸ್ಯಾಚುರೇಷನ್ ಮಾಡೆಲಲ್ಲಿ ನಾವು ಪ್ರತಿಯೊಂದು ಯೋಜನೆಯದು ಅವ್ರಿಗೆ ಸವಲತ್ತು ಸಿಗೋ ರೀತಿ ಮಾಡಬಹುದಾ, ಪ್ರತಿಯೊಬ್ಬ ಟ್ರೈಬಲ್ ಮಗುಗೆ ನಾವು ಅಂಗನವಾಡಿ ಸೇರ್ಪಡೆ ಮಾಡಬಹುದಾ, ಶಾಲೆಗೆ ಸೇರ್ಪಡೆ ಮಾಡಬಹುದಾ, ಅವರು ರೆಗ್ಯುಲರ್ ಭಾಷೆ ಅರ್ಥ ಆಗೋದಿಲ್ಲ, ಮೀಡಿಯಂ ಆಫ್ ಎಡ್ಯುಕೇಶನ್ ಏನಿದೆ ಪ್ರತಿಯೊಂದು, ನಾನು ಇಡೀ ಭಾರತದ ಹೇಳ್ತಾ ಇದ್ದೀನಿ, ಒಂದೊಂದು ಕಡೆ ಒಂದೊಂದು ರೀತಿ ಇದೆ. ನಮ್ಮಲ್ಲಿ ಎಲ್ಲರಿಗೂ ಕನ್ನಡ ಅರ್ಥ ಆಗುತ್ತೆ, ಎಲ್ಲರೂ ಮಾತನಾಡ್ತಾರೆ, ಆದರೂ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಬೇರೆ ಬೇರೆ ಕಡೆ ಬೇರೆ ಬೇರೆ ಅವ್ರದ್ದೇ ಸ್ವತಃ ಭಾಷೆ ಇರುತ್ತೆ. ಅರ್ಲಿ ಎಡ್ಯುಕೇಶನ್ ಅಲ್ಲಿ ಹೇಗೆ ಆ ಭಾಷೆ ಬಳಕೆ ಮಾಡಿ ಅವ್ರಿಗೆ ಹೇಳ್ಕೊಡ್ಬೇಕು, ನಾವು ಅವ್ರು ಹೇಗೆ ಎಡ್ಯುಕೇಶನ್ ಅಲ್ಲಿ ಅವ್ರಿಗೆ ಮೇನ್ ಸ್ಟ್ರೀಮ್ಗೆ ತರಬೇಕಂದ್ರೆ ಯಾವ ರೀತಿ ಮಾಡಬೇಕು. ಎಸ್ಪೆಷಲಿ ಫಾರೆಸ್ಟ್ ಏರಿಯಾಸ್ ಅಲ್ಲಿ ಡ್ವೆಲ್ಲಿಂಗ್ ಇರೋದು, ನಮ್ಮ ಚಿಂಚೋಳಿ RFO ಇಲ್ಲಿ ಬಂದಿದ್ದಾರೆ. ನಿಮಗೆ ಗೊತ್ತಿದೆ, ನಾವು ಶಿಲೆಬೆಟ್ಟನಹಳ್ಳಿದು ಅವ್ರಿಗೆ ಶಿಫ್ಟ್ ಮಾಡೋಕ್ಕೆ ಎಷ್ಟು ಪ್ರಯತ್ನ, ಎಷ್ಟು ದಿವಸದಿಂದ ಮಾಡ್ತಾ ಇದ್ದೀವಿ. ಅವ್ರ ಟ್ರೆಡಿಷನಲ್ ಅಂಡರ್ಸ್ಟ್ಯಾಂಡಿಂಗ್ಸ್ ಇರುತ್ತೆ, ಟ್ರೆಡಿಷನಲ್ ನಾಲೆಜ್ ಇರುತ್ತೆ. ಆ ಟ್ರೆಡಿಷನಲ್ ನಾಲೆಜ್ ನಾವು ಜನರಿಗೇನು ಹೇಗೆ ತಲುಪಬಹುದು, ಇಟ್ ಇಸ್ 2 ವೇ. ವಿ ಬ್ರಿಂಗ್ ದೆಮ್ ಟು ದ ಮೇನ್ ಸ್ಟ್ರೀಮ್, ವಿ ಆಲ್ಸೋ ಎನ್ಶೋರ್ ದಟ್ ದೇರ್ ಕಲ್ಚರ್ ಈಸ್ ಪ್ರಿಸರ್ವ್ಡ್ ಆ್ಯಂಡ್ ಬ್ರಾಟ್ ಟು ದ ವರ್ಲ್ಡ್. ಅದರಲ್ಲಿ ಸಾಕಷ್ಟು ಟ್ರೆಡಿಷನಲ್ ನಾಲೆಜ್ಗಳು ಇರುತ್ತೆ, ಅದು ನಾವು ಹೇಗೆ ನಾವು ಕಾಮನ್ ನಾಲೆಜಲ್ಲಿ ತರಬಹುದು, ಹೇಗೆ ಅವ್ರದ್ದು ಬೇರೆ ಬೇರೆ, ನಮ್ಮಲ್ಲಿ ಬಹಳಷ್ಟು ಲಂಬಾಣಿ ಜನಾಂಗರು ಇದ್ದಾರೆ, ಸಚ್ ಬ್ಯೂಟಿಫುಲ್ ಕ್ರಾಫ್ಟ್ ಮಾಡ್ತಾರೆ, ಅದು ನಾವು ಹೇಗೆ ಇಡೀ ವಿಶ್ವಕ್ಕೆ ತೋರಿಸೋ ರೀತಿ ಹೇಗೆ ಮಾಡಬಹುದು,
ಇನ್ಫ್ಯಾಕ್ಟ್ ಲಾಸ್ಟ್ ಟೈಮ್ ನಮ್ಮ ಸ್ವಸಹಾಯ ಸಂಘಗಳು ನೀತಿ ಆಯೋಗದ ಗವರ್ನಿಂಗ್ ಕೌನ್ಸಿಲ್ ಆದಾಗ ಅವ್ರ ಗಿಫ್ಟ್ ಪ್ಯಾಕೇಜ್ ಅಲ್ಲಿ ನಮ್ಮ ಜಿಲ್ಲೆಯದು ಸ್ವಸಹಾಯ ಸಂಘಗಳದ್ದು ಲಂಬಾನಿ ಅದು ಕಸೂತಿದು ಟೇಬಲ್ ಕ್ಲಾತ್ಸ್ ಹೋಯ್ತು. ಸೊ ಇಡೀ ಎಲ್ಲ ಪ್ರತಿಯೊಬ್ರು ಇಡೀ ರಾಷ್ಟ್ರದಲ್ಲಿ ಇರೋದು ಪ್ರತಿಯೊಂದು ರಾಜ್ಯದ CM ಅವ್ರಿಗೆ ಅದು ಗಿಫ್ಟ್ ತರ ಹೋಗಿದೆ. ಹಾಗಾಗಿ ಇಟ್ ಗಿವ್ಸ್ ಅಸ್ ಅ ಲಾಟ್ ಆಫ್ ಪ್ರೈಡ್ ಟು ಪ್ರಿಸರ್ವ್ ದ ಕಲ್ಚರ್ ಆಸ್ ವೆಲ್. ಅಟ್ ದ ಸೇಮ್ ಟೈಮ್ ಟು ಎನ್ಶೋರ್ ಯಾವ ರೀತಿ ಗೌರ್ಮೆಂಟ್ ಇಂದ ಅವ್ರಿಗೆ ಸವಲತ್ತು ಹೋಗಬೇಕು 100% ಅವ್ರಿಗೆ ತಲುಪಬೇಕು. They should not be deprived of any of the facilities that are present within the government, especially health related. How can we ensure sickle cell ಒಂದಂತ ಫೋಕಸ್ ಮಾಡ್ತಾ ಇರೋದು ಮಾತ್ರ ಇಲ್ಲವೇ there are a lot of other things that we can address. ಬೇರೆ ಬೇರೆ ರೀತಿ ನಿಮಗೆ ಗೊತ್ತಿದೆ TB ನಾವು ಎಲಿಮಿನೇಷನ್ ಪ್ರೋಗ್ರಾಮ್ ಕಡೆ ಹೋಗ್ತಾ ಇದ್ದೀವಿ, ಸಿಕಲ್ ಸೆಲ್ ಅನಿಮಿಯಾ 0 ಆಗಬೇಕು ಅಂತ ಪ್ರಯತ್ನ ಮಾಡ್ತಾ ಇದ್ದೀವಿ, ಜನರಲ್ ಮ್ಯಾಲ್ನ್ಯೂಟ್ರಿಷನ್ ಪ್ಯಾರಾಮೀಟರ್ಸ್ ನಾವು ಅಡ್ರೆಸ್ ಮಾಡೋಕ್ಕೆ ಹೊರಟಿದ್ದೀವಿ. ಪ್ರತಿಯೊಂದು ಇದು ಒಂದು ಸ್ಕೀಮ್ ಅಂತ ಅನ್ಕೊಂಡು ನೀವು ಡೋಂಟ್ ಕಮ್ ಟು ದಿಸ್ ಟ್ರೈನಿಂಗ್ ವಿತ್ ಅ ಕ್ಲೋಸ್ ಮೈಂಡ್, ಓಪನ್ ಮೈಂಡ್ ಇಟ್ಟು ಎಲ್ಲ ಅರ್ಥ ಮಾಡ್ಕೊಂಡು ನಿಮ್ಮ ಡೌಟ್ಸ್ ಏನಿದೆ. ಬಹಳಷ್ಟು ಆಕ್ಟಿವಿಟೀಸ್ ಇದೆ. 3 days ದೇ ಹ್ಯಾವ್ ಮೇಡ್ ಇಟ್ ಅ ವೆರಿ ಇಂಟ್ರೆಸ್ಟಿಂಗ್ ಟ್ರೈನಿಂಗ್. ನಾನು ನೋಡ್ತಾ ಇದ್ದೆ ನಮ್ಮ ನೆಲ್ಸನ್ ಮಂಡೇಲಾ ಗ್ರೂಪ್ನವರು NGOನವರು ದೇ ಮೇಡ್ ಇಟ್ ಅ ವೆರಿ ಇಂಟ್ರೆಸ್ಟಿಂಗ್ ಟ್ರೈನಿಂಗ್. ಬಹಳಷ್ಟು ಆಕ್ಟಿವಿಟಿ ಬೇಸ್ಡ್ ಟ್ರೈನಿಂಗ್ ಇಟ್ಕೊಂಡಿದ್ದಾರೆ. ಬೇರೆ ಬೇರೆ ರೀತಿ ಅವ್ರ ಟ್ರೈನರ್ಸ್ ಒಂದಿಗೆ ನಿಮಗೆ ಆಕ್ಟಿವಿಟಿ ಬೇಸ್ಡ್ ಅರ್ಥ ಮಾಡ್ಕೊಳ್ಳೋ ರೀತಿ ಇಂಟ್ರೆಸ್ಟಿಂಗ್ ಮಾಡಿಸ್ಕೊಂಡಿದ್ದಾರೆ. ನೀವು ಮಾತ್ರ ಮಾಡಿ ವೆರಿ ನೈಸ್ ಅಂತ ಹೋಗೋದು ಅಲ್ಲ, ನೀವು ಹೋಗಿ ತಾಲೂಕು ಮಟ್ಟದಲ್ಲಿ ಎಲ್ಲ ಅಧಿಕಾರಿಗಳಿಗೆ ಟ್ರೈನಿಂಗ್ ಕೊಡಿಸೋದು ಮತ್ತು ವಿಲೇಜ್ ಲೆವೆಲ್ ವರೆಗೆ ಇದು ಪರ್ಕ್ಯುಲೇಟ್ ಕೆಳಗಡೆ ಹೋಗಬೇಕು. ಬಾಟಮ್ ಅಪ್ ಟಾಪ್ ಬಾಟಮ್ ಎರಡೂ ಆಗಬೇಕು. ತಮಗೆ ಗೊತ್ತಿದೆ ನಾವು ಯಾವುದಾದ್ರೂ ಕೆಲಸ ಮಾಡಬೇಕು ಅಂತ. ಅದೇ ರೀತಿ ನೀವು ಈಗ ಫಾರ್ ಎಕ್ಸಾಂಪಲ್ CDPS ಬರೀ ಅಂಗನವಾಡಿಸ್ಗೆ ಹೇಳೋದಲ್ಲ, ಆಲ್ ತಾಲೂಕ್ ಲೆವೆಲ್ ಆಫೀಸರ್ಸ್, ಆಲ್ ಗ್ರೌಂಡ್ ಲೆವೆಲ್ ಆಫೀಸರ್ಸ್ ಒಂದಿಗೆ ನೀವು ಮಾಡಬೇಕಾಗಿರೋದು. ಪ್ಲೀಸ್ ಟ್ರೀಟ್ ಯೋರ್ ಸೆಲ್ಫ್ ಲೈಕ್ ಮಾಸ್ಟರ್ ಟ್ರೈನರ್ಸ್. ಕಲಿಕೆ ನಿಮ್ಮದು ಕ್ಲಾರಿಟಿ ಇರಲಿ. ನಿಮಗೆ ಏನು ಡೌಟ್ಸ್ ಇದೆ ಈ ಒಂದು ಮಂಚ್ ಮುಖಾಂತರ ನೀವು ಕೇಳ್ಕೋಬಹುದು. ಐ ಹೋಪ್ ಯು ವಿಲ್ ಎಂಜಾಯ್ ದ ಟ್ರೈನಿಂಗ್. ಮತ್ತು ಇದು ಏನು ನಮ್ಮ ಆದಿ ಕರ್ಮಯೋಗಿ ಅಭಿಯಾನ ಮಾದರಿಯಲ್ಲಿ ಏನೇನು ಪ್ರೋಗ್ರಾಮ್ಸ್ ಇದು ಮುಂದೆ ಟ್ರೈಬಲ್ ಟ್ರಾನ್ಸ್ಫಾರ್ಮೇಷನ್ಗೋಸ್ಕರ ಮುಂದೆ ಏನೇನು ಇಟ್ಕೊಳ್ತೀವಿ ಅದರಲ್ಲಿ ತಮ್ಮದು ಎಲ್ಲ ಸಂಪೂರ್ಣ ಭಾಗವಹಿಸೋದು ಮಾತ್ರ ಅಲ್ಲ, ಒಂದು ಶ್ರದ್ಧೆಯಿಂದ ಎಲ್ಲರೂ ಒಟ್ಟಿಗೆ ಒಳ್ಳೆ ಕೆಲಸ ಮಾಡಿ ಏನೋ ಒಂದು ಪಾಸಿಟಿವ್ ಚೇಂಜ್ ತರಕ್ಕೆ, ಒಂದು ಸ್ಪಾರ್ಕ್ ತರಕ್ಕೆ ನಾವೊಂದು ಒಳ್ಳೆ ಕೆಲಸ ಮಾಡೋಣ ಅಂತ ಹೇಳ್ತಾ ಪ್ರತಿಯೊಬ್ಬರಿಗೆ ಮತ್ತೊಂದು ಸತಿ ಒಂದನ್ನೇ ಕೊಡ್ತಾ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಆದಿಕರ್ಮಿ ಯೋಗಿ ಆಗಬೇಕು ಮತ್ತು ಎಲ್ಲ ಕಟ್ಟ ಕಡೆಯ ಟ್ರೈಬಲ್ ಪಾಪ್ಯುಲೇಷನ್ ಇರ್ತಕ್ಕಂಥವ್ರಿಗೆ ನಮ್ಮೆಲ್ಲ ಸ್ಯಾಚುರೇಷನ್ ಮೋಡಲ್ಲಿ 100% ಈ ನಮ್ಮ ಯೋಜನೆಗಳನ್ನ ತಲುಪಬೇಕು. ಅವರು ಕೂಡ ಮೇನ್ ಸ್ಟ್ರೀಮಿಗೆ